ಹರಿ ಓಂ. ಯತೋ ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರುರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮಾಪಹತಕುಹಕಂ तं ಸ್ವಮಹಸಾ ಸರ್ವವಿಘ್ನಃಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯತಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಮಿತಃ ಗುರುಶ್ಚ ಮಧ್ವನಾಮಾಮಿ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋರ್ಜಿ ಸರ್ವದಾ ಮದ್ವಾಕ್ಯಸರಣೀರ್ಭೂಯಾತ್ ಶ್ರೀಮದಾಚಾರ್ಯಭಾವಗ ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರು ಶ್ರೀಪಾದಪಂಕಜೇ. ಜಗನ್ನಾಥದಾಸರು ಹರಿಕಥಾಮೃತಸಾರದಲ್ಲಿ ಭೋಜನ ರಸವಿಭಾಗ ಸಂಧಿಯಲ್ಲಿ ಅನೇಕ ವಿಷಯಗಳನ್ನು ನಾವು ಊಟ ಮಾಡುವಂಥ ಸಂದರ್ಭದಲ್ಲಿ ಮಾಡಬೇಕಾಗಿರುವಂತಹ ಕರ್ತವ್ಯಗಳನ್ನು, ಭಗವಂತನ ಅನೇಕ ರೂಪಗಳ ಚಿಂತನೆಯನ್ನು ನಮಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಪಂಚಕೋಶಗಳಲ್ಲಿ ಪಂಚರೂಪದಿಂದ ಪ್ರಾಣದೇವರು ಭಗವಂತ ಇರುವಂಥದ್ದರ ವಿವರಣೆಯನ್ನು ಹಿಂದಿನ ವಿಭಾಗದಲ್ಲಿ ನೋಡಿದ್ದೀವಿ. ಇವತ್ತು ನೋಡ್ರಿ, ಅಲ್ರಿ ದೇವ್ರನ್ನ ಯಾಕೆ ನೆನೆಸಬೇಕು? ಊಟಕ್ಕೆ ಕೂತಾಗ ನಾವು ಊಟ ಮಾಡ್ತೀವಪ್ಪ. ಇವತ್ತು ಆಧುನಿಕರು ಪ್ರಶ್ನೆ ಕೇಳ್ತಾರೆ, ದೇವ್ರನ್ನ ಸ್ಮರಣೆ ಯಾಕೆ ಮಾಡಬೇಕು? ನಮ್ಮ ಪಾಡಿನ ಊಟ ಮಾಡ್ತೀವಪ್ಪ. ಚೆನ್ನಾಗಿ ಅಡುಗೆ ಮಾಡಿದ್ದಾರೆ, ಜಿಲೇಬಿ, ಜಾಂಗೀರು, ಮಂಡಿಗೆ, ಚಟ್ನಿ, ಪಲ್ಯ, ಕೋಸಂಬರಿ ಬೇಕಾದಷ್ಟು ಅಡುಗೆ ಮಾಡಿದ್ದಾರೆ, ಹಾಕ್ತಾರೆ ಪಾಪ ಪ್ರೀತಿಯಿಂದ ಊಟ ಮಾಡ್ರಿ ಅಂತ ಊಟ ಮಾಡ್ತೀವಿ. ದೇವರಿಗೂ ಇದಕ್ಕೂ ಏನು ಸಂಬಂಧ? ಅದಕ್ಕೆ ಶಾಸ್ತ್ರ ಹೇಳ್ತದೆ. ಬಹಳ ಸುಂದರವಾಗಿ ಜಗನ್ನಾಥದಾಸರು ಉತ್ತರ ಕೊಡ್ತಾರೆ. ಮೊದಲು ವಿವರಣೆ ನೋಡ್ಬೋಣ. ತಾಯಿ ಇದ್ದಾಳಲ್ಲ, ಅಡುಗೆ ಮಾಡ್ತಾಳೆ ಮನೆಯಲ್ಲಿ ನಿತ್ಯದಲ್ಲಿ, ಬಹಳ ಚೆನ್ನಾಗಿ ಅಡುಗೆ ಮಾಡ್ತಾಳೆ. ಮಗು, ಸಣ್ಣ ಮಗು ಊಟಕ್ಕೆ ಕೂತ್ಕೊಂತದೆ. ಆ ಊಟಕ್ಕೆ ಕೂತಂಥ ಸಂದರ್ಭದಲ್ಲಿ ಊಟ ಮಾಡಲಿಕ್ಕೆ ಪ್ರಾರಂಭ ಮಾಡ್ತದೆ. ಅದಕ್ಕೆ ರುಚಿಯಾಗಿರುವಂಥದ್ದು, ಅದು ಪಾಯಸನೋ ಅಥವಾ ಹೋಳಿಗೆನೋ ತಿನ್ನಲಿಕ್ಕೆ ಪ್ರಾರಂಭ ಮಾಡ್ತದೆ. ಮಾಡೋ ಸಂದರ್ಭದಲ್ಲಿ ಅಮ್ಮ ಎದುರಿ ಕಾಣಿಸ್ತಾಳೆ. ಅದಕ್ಕೆ ಆ ಕಾಣಿಸಿದಂಥ ಸಂದರ್ಭದಲ್ಲಿ ಆ ಮಗು ಏನು ಮಾಡ್ತದೆ? ಅಮ್ಮ ನೀನೊಂಚೂರು ತಗೋ ಅಂತ ತನ್ನ ಪುಟ್ಟ ಬೆಟ್ಟಿನಿಂದ ಅಥವಾ ಪುಟ್ಟದಾಗಿರುವಂಥ ಕೈಯಿಂದ ಒಂದು ತುತ್ತು ತೆಗೆದು ತಾಯಿಗೆ ತಿನ್ನಿಸ್ಲಿಕ್ಕೆ ಹೋಗ್ತಾಳೆ ಆ ಮಗು. ಆ ಪುಟ್ಟ ಮಗುವಿನ ಪುಟ್ಟ ಕೈಯಿಂದ ತೆಗೆದುಕೊಂಡಿರುವಂಥ ಪದಾರ್ಥವನ್ನು ತಾಯಿ ತಿಂತಾಳ? ಯಾಕೆ ತಿಂತಾಳೆ ತಾಯಿ? ತಾಯಿಗೇನು ಹೊಟ್ಟೆ ತುಂಬೋದಿಲ್ಲ ಆ ಪದಾರ್ಥವನ್ನು ತಿನ್ನೋದ್ರಿಂದ. ಪುಟ್ಟ ಕೈಯಿಂದ ಎಷ್ಟು ಕೊಡ್ಲಿಕ್ಕೆ ಸಾಧ್ಯ? ಆದರೆ ತನ್ನ ಮಗು ತನ್ನ ಮೇಲೆ ಎಷ್ಟು ಪ್ರೀತಿಯನ್ನು ಮಾಡ್ತದಲ್ಲ, ತಾ ತಿನ್ನೋಕ್ಕಿಂತ ಮುಂಚೆ ನನಗೆ ಕೊಟ್ಟು ತಿನ್ನಬೇಕು ಅನ್ನೋ ಭಾವನೆ ಇದೆ ಅಲ್ಲ, ಎಷ್ಟು ಪ್ರೀತಿ ನನ್ನ ಮೇಲೆ ಅಂತ ಎಷ್ಟು ಸಂತೋಷ ಪಡ್ತಾಳೋ. ಆ ರೀತಿಯಾಗಿ ಭಗವಂತ ನಾವು ಊಟ ಮಾಡೋಕ್ಕಿಂತ ಮುಂಚೆ ಕೃಷ್ಣಾರ್ಪಣ ಹೇಳಿ, ಭಗವಂತ ನೀ ಕೊಟ್ಟಿದ್ದಿದು ಅಂತ ಹೇಳಿ ನಾವು ಊಟ ಮಾಡಿದರೆ ಭಗವಂತ ಅಷ್ಟು ಸಂತೋಷ ಪಡ್ತಾನಂತೆ. ಅದನ್ನು ಜಗನ್ನಾಥದಾಸರ ಬಾಯಲ್ಲೇ ಕೇಳಬೇಕು. ಗಣನೆ ಇಲ್ಲದೆ ಪರಮ ಸುಖ ಸದ್ಗುಣ ಗಣಗಳ ಲೇಷ ಲೇಷಕ್ಕೆ ಎಣೆ ಎಣಿಸದು ರಮಾಬ್ಜ ಭವ ಶಕ್ರಾದಿಗಳ ಸುಖವು. ಉಣುತುಣುತ, ಸರಿಯಾಗಿ ಕೇಳಿಸ್ಕೊಳ್ರಿ, ಜಗನ್ನಾಥದಾಸರ ಮಾತಿದು. ಉಣುತುಣುತ ಮೈ ಮರೆದು ಕೃಷ್ಣಾರ್ಪಣವೆನಲು ಕೈಗೊಂಬ ನರ್ಭಕ ಜನನಿ ಭೋಜನ ಸಮಯದಲ್ಲಿ ಕೈ ಒಡ್ಡುವಂದದಲ್ಲಿ. ಉಂಟಾ ಉಂಟಾ ಉಂಟಾ, ಏನು ಚೆನ್ನಾಗಿ ಮಾಡಿದ್ದಾರೆ ಪಾಯಸ, ಏನು ಹಾಗೆ ಅಂತ ಸಂತೋಷದಿಂದ ತಿಂತಾನೆ ಮನುಷ್ಯ. ಆದರೆ ತಿನ್ನೋದು ಬೇಡ ಅಂತ ಶಾಸ್ತ್ರ ಹೇಳಿಲ್ಲ, ಬೇಕಾದಷ್ಟು ಊಟ ಮಾಡ್ರಿ. ಆದರೆ ಊಟ ಮಾಡೋ ಸಂದರ್ಭದಲ್ಲಿ ಕೃಷ್ಣಾರ್ಪಣ ಹೇಳಿ ಊಟ ಮಾಡ್ರಿ, ಭಗವಂತನಿಗೆ ಸಮರ್ಪಣೆ ಮಾಡಿ ಊಟ ಮಾಡ್ರಿ. ಅದಕ್ಕೊಂದು ಮಾತು ಹೇಳ್ತಾರೆ, ರಮಾದೇವಿ, ಬ್ರಹ್ಮದೇವರು ಇವರಿಗೆಲ್ಲ ಇರುವಂತಹ ಸುಖ ಅಪರಿಮಿತವಾದ ಸುಖ. ಆದರೂ ಪರಮಾತ್ಮನ ಸುಖ ಅಂತೇನಿದೆ ಅಲ್ಲ, ಅದಕ್ಕೆ ಲೇಷವೂ ಹೊಂದೋದಿಲ್ಲಂತೆ. ರಮಾದೇವಿ ಬ್ರಹ್ಮದೇವರ ಸುಖ ಅಷ್ಟು ಸುಖದ ಪೂರ್ಣನಾಗಿರುವಂಥವನು ಭಗವಂತ. ಅದನ್ನಿಲ್ಲಿ ಹೇಳ್ತಾರೆ. ಪರಮ ಅಂದರೆ
ಉತ್ಕೃಷ್ಟನಾದಂತಹ ಸರ್ವೋತ್ತಮನಾದಂತಹ ಭಗವಂತ ಗಣನೆಯಿಲ್ಲದ ಎಣಿಸ್ಲಿಕ್ಕೆ ಅಸಾಧ್ಯವಾಗಿರುವಂತಹ ಸುಖಗಳನ್ನು, ಸಂತೋಷಗಳನ್ನು, ಸದ್ಗುಣಗಳ ನಿರ್ದುಷ್ಟವಾಗಿರುವಂತಹ ಗುಣ ಸಮೂಹಗಳನ್ನು ಲೇಷಕ್ಕೆ ಅಂದರೆ ಅತ್ಯಲ್ಪ ಸುಖಕ್ಕೇನು ಸ್ವಲ್ಪವಾದ ಅಲ್ಪದರೊಳಗೆ ಇರುವಂತಹ ರಮಾದೇವಿ, ಅಬ್ಜಭವ ಬ್ರಹ್ಮದೇವರು, ಶಕ್ರ ಇಂದ್ರದೇವರು ಆದಿಗಳ ಎಲ್ಲರಿಂದ ಮೊದಲುಗೊಂಡು ಅಂದರೆ ತೃಣಜೀವಿಯಿಂದ ಮೊದಲುಗೊಂಡು ರಮಾದೇವಿವರೆಗೂ ಬೇಕಾದಷ್ಟು ಸುಖ ಅನುಭವಿಸ್ತಾರೆ. ಆದರೆ ಭಗವಂತನ ಸುಖದ ಲೇಷ ಮಾತ್ರ ಇಲ್ಲಂತೆ. ಅಷ್ಟು ಎತ್ತರದಲ್ಲಿ ಜ್ಞಾನಾನಂದಮಯನಾದಂಥವನು ಭಗವಂತ. ದುಃಖದ ಲವಲೇಶ ಅವನಲ್ಲಿಲ್ಲ. ಉಣುತುಣುತ ಇಂತಹ ಪರಮಾತ್ಮನ ಮಹಿಮೆಯನ್ನು ತಿಳಿದುಕೊಂಡು ಊಟ ಮಾಡೋ ಸಂದರ್ಭದಲ್ಲಿ ತುತ್ತು ತುತ್ತಿಗೆ ಗೋವಿಂದ, ಕವಳೆ ಕವಳೆ ಗೋವಿಂದ ಅಂತಂತಾರೋ ಇಲ್ಲೋ, ಅದರ ಮಹತ್ವವನ್ನು ತಿಳಿಸ್ತಾ ಇದ್ದಾರೆ ಇಲ್ಲಿ. ತುತ್ತು ತುತ್ತಿಗೆ ಉಣುತುಣುತ ಮೈ ಮರೆತು ಭಗವಂತನ ಅನನ್ಯವಾದ ಸ್ಮರಣೆಯನ್ನು ಮಾಡ್ತಾ ಕೃಷ್ಣಾರ್ಪಣ ಅಂದ ಕೂಡಲೇ ಕೈಗೊಂಬ ಅದನ್ನು ಸ್ವೀಕಾರ ಮಾಡ್ತಾನಂತೆ. ಹೇಗೆ ಅಂದರೆ ಅದಕ್ಕೆ ಉದಾಹರಣೆ ಕೊಟ್ಟರು. ಜನನಿ ತಾಯಿಯಾದಂಥವಳು ಭೋಜನ ಸಮಯದಲ್ಲಿ ತಾನೇ ಮಾಡಿರೋದ್ರಿ ಅಡಿಗೆನ ಬೇರೆ ಮಾಡಿರೋದು ಯಾರೋ ಅಲ್ಲ, ತಾಯಿನೇ ಮಾಡಿರೋದಂಥದ್ದು. ಆ ಸಂದರ್ಭದಲ್ಲಿ ಅರ್ಭಕ ಅಂದರೆ ಬಾಲಕನಾದಂಥವನು ಕೊಟ್ಟಂತಹ ಸಂದರ್ಭದಲ್ಲಿ ಕೈವಡ್ಡು ಒಂದದರಿ ಹಸ್ತವನ್ನ ನೀಡುವಂತಹ ಉಪಾದಿಯಲ್ಲಿ ತಾಯಿ ತಾನು ಭೋಜನ ಮಾಡೋ ಪದಾರ್ಥವಾದ ಬಾಲಕರ ಅಪೇಕ್ಷೆಯನ್ನು ತಿಳಿದು ತಾನು ಭೋಜನ ಮಾಡುವಂತಹ ಪದಾರ್ಥಗಳನ್ನು ಅವಳಿಗೇನದರಿಂದ ತೃಪ್ತಿ ಆಗೋದಿಲ್ಲ ಅಥವಾ ಹೊಟ್ಟೆ ತುಂಬೋದಿಲ್ಲ. ಆದರೂ ಆ ಮಗುವಿನ ಮೇಲಿರುವಂತಹ ಪ್ರೀತಿಯಿಂದ ಆ ತಾಯಿ ಹೇಗೆ ಸ್ವೀಕಾರ ಮಾಡ್ತಾಳೋ ಹಾಗೆ ಅಲ್ಪವಾಗಿರುವಂತಹ ನಾವು ಮಾಡುವಂತಹ ಕರ್ಮಗಳನ್ನು ದೇವರಿಗೆ ಸಮರ್ಪಣೆ ಮಾಡಿದರೆ ಭಗವಂತ ಅಷ್ಟು ಸಂತೋಷ ಪಡ್ತಾನೆ, ಅನುಗ್ರಹವನ್ನು ಮಾಡ್ತಾನೆ. ಅಂತಃಕರಣದಿಂದ ತಾಯಿ ಹೆಂಗೆ ಓಡಿ ಬರ್ತಾಳೆ ನೋಡ್ರಿ ಮಗು ಕರೆದಾಗ. ಹಾಗೆ ಜನನಿ ಭೋಜನ ಸಮಯದಲ್ಲಿ ಕೈ ಒಡ್ಡು ಒಂದದಲ್ಲಿ ಎಂಥ ಒಳ್ಳೆ ಉದಾಹರಣೆ ಕೊಟ್ಟಿದ್ದಾರೆ ಜಗನ್ನಾಥದಾಸರು. ಇನ್ನು ಜೀವಕೃತ ಕರ್ಮಗಳ ಬಿಡದೆ ರಮಾವರನು ಸ್ವೀಕರಿಸಿ ಫಲಗಳ ನೀವನಧಿಕಾರಾನುಸಾರ ದಲವರ ಗಣವರತ ಪಾವಕನು ಸರ್ವಸ್ವ ಭುಂಜಿಸಿ ತಾ ವಿಕಾರವನೈದು ಒಮ್ಮೆ ಪಾವಕಕ್ಕೆ ಪಾವನ ನೆನಿಪ ಹರಿಯುಂಬುವುದೇನು ಅರಿದು. ನೋಡಿ ಎಂಥ ಒಳ್ಳೆ ಉದಾಹರಣೆ ಕೊಡ್ತಾರೆ ಅಂದರೆ, ಅನಾದಿ ಕರ್ಮಗಳನ್ನು ಅನುಸರಿಸಿ ದೇವರು ಅವ್ರಿಗೆ ಫಲ ಕೊಡ್ತಾನೆ. ಇವತ್ತು ಭಾಳ ಒಳ್ಳೆಯವರಾಗಿದ್ದಾರೆ, ಭಾಳ ಚೆನ್ನಾಗಿದ್ದಾರೆ ಅಂದರೆ ಅದಕ್ಕೆ ಕಾರಣ ಹಿಂದೆ ಮಾಡಿರುವಂಥ ಅವರ ಪುಣ್ಯದ ರಾಶಿ. ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿದ್ದಾರೆ. ಒಬ್ರು ಯಾರೋ ಹಿಂದೆ ಕೇಳಿದ್ದುಂಟು, ನಾವು ಎಷ್ಟು ಪೂಜಾ ಮಾಡ್ತೀವಿ, ಹೋಮ ಹವನ ಅಂತೀವಿ, ತೀರ್ಥಯಾತ್ರೆ ಅಂತೀವಿ, ತಂದೆ ತಾಯಿ ಸೇವಾ ಮಾಡ್ತೀವಿ, ಆದರೂ ನಮಗೆ ಕಷ್ಟ ಜಾಸ್ತಿ. ನಮ್ಮ ಮನೆ ಎದುರುಗಡೆ ಒಬ್ಬರಿದ್ದಾರೆ, ಅವ್ರು ಯಾವತ್ತೂ ದೇವ್ರ ಪೂಜಾ ಮಾಡೋದಿಲ್ಲ, ದೇವಸ್ಥಾನಕ್ಕೆ ಹೋಗೋದಿಲ್ಲ, ಆದರೂ ಅವ್ರು ಸುಖವಾಗಿದ್ದಾರೆ. ಇದಕ್ಕೆ ಉತ್ತರ ಏನು ಅಂದರೆ ಇಲ್ಲಿ ಹೇಳಿದ್ರು ನೋಡ್ರಿ, ಜೀವಕೃತ ಕರ್ಮಗಳ ಬಿಡದೆ. ಹಿಂದಿನ ಜನ್ಮದಲ್ಲಿ ಅವನು ಮಾಡಿದ್ದಾನೆ, ಪುಣ್ಯ ರಾಶಿ ಇದೆ, ಅದರ ಬಲದಿಂದ ಇವತ್ತು ಆರಾಮಿದ್ದಾನವನು. ನೀವು ಹಿಂದಿನ ಜನ್ಮದಲ್ಲಿ ಪಾಪ ಮಾಡಿದ್ದೀರಿ, ಕೆಟ್ಟ ಕೆಲಸ ಮಾಡಿದ್ದೀರಿ, ಅದನ್ನು ಇವತ್ತು ಅನುಭವಿಸ್ತಾ ಇದ್ದೀರಿ. ಇವತ್ತು ಒಳ್ಳೆ ಕೆಲಸ ಮಾಡಿದರೆ ಮುಂದಿನ ಜನ್ಮದಲ್ಲಿ ಮತ್ತೆ ದೇವರು ಒಳ್ಳೆ ರೀತಿಯಿಂದ ಅನುಗ್ರಹ ಮಾಡ್ತಾನೆ. ಅದಕ್ಕೆ ಹೇಳ್ತಾರೆ, ಜೀವಕೃತ ರಾಶಿಯಿಂದ ಬೀಜಗಳನ್ನು ಹೇಗೆ ಸೃಷ್ಟಿ ಮಾಡಿಸ್ತಾನೋ ಭಗವಂತ, ಅಂದರೆ ಬಿತ್ತಲಿಕ್ಕೆ ಎಲ್ಲ ಕಾಳುಗಳು ಬಿತ್ತೋದಿಲ್ಲ. ಯಾವುದು ಚೆನ್ನಾಗಿದೆನೋ ಬಿತ್ತಿದ್ರೆ ಬೆಳೀತದೋ ಅಂತ ಗೊತ್ತಿರ್ತದೋ ರೈತನಿಗೆ. ಹಾಗೆ ಭಗವಂತ ಆ ಜೀವಿಗಳ ಒಂದು ಸಾಧನೆಯನ್ನು ನೋಡಿ ಸೃಷ್ಟಿಗೆ ತರ್ತಾನೆ. ತಂದು ಭಗವಂತ ರಮಾವರನು ಕರ್ಮಗಳ ಅನೇಕ ವಿಧವಾದ ಕರ್ಮಗಳನ್ನು ಮಾಡಿರ್ತಾರೆ. ಅವರವರ ಕರ್ಮಕ್ಕೆ ಅನುಗುಣವಾಗಿ ಅನವರತ ಫಲಗಳನ್ನು ಲಿಂಗಭಂಗ ನಂತರ ಆಗತಕ್ಕಂತಹ ಫಲಗಳನ್ನು ಅಧಿಕಾರಾನುಸಾರದಲ್ಲಿ ಮುಕ್ತಿಯೋಗ್ಯರಿಗೆ ಸುಖ, ತಮೋಯೋಗ್ಯರಿಗೆ ದುಃಖ, ನಿತ್ಯ ಸಂಸಾರಿಗಳಿಗೆ ಮಿಶ್ರ ಫಲ, ಹೀಗೆ ವಿಭಾಗವನ್ನು ಮಾಡಿ ಕೊಡ್ತಾ ಇದ್ದಾನೆ ಭಗವಂತ. ಅಲ್ರಿ ಮತ್ತಿಷ್ಟೆಲ್ಲ ಮಾಡಿದರೆ ದೇವ್ರಿಗೆ ಏನಾರ ತೊಂದರೆ ಆಗ್ತದ, ಶ್ರಮ ಆಗ್ತದ ಅಂತ ಕೇಳಿದರೆ ಏನೂ ಆಗೋದಿಲ್ಲ, ಮತ್ತು ವಿಕಾರನೂ ಆಗೋದಿಲ್ಲ. ಹೇಗೆ ಅನ್ಲಿಕ್ಕೆ ಒಂದು ಉದಾಹರಣೆ ಕೊಟ್ಟರು ಜಗನ್ನಾಥದಾಸರು.
ಪಾವಕನು ಅಗ್ನಿ ಇದ್ದ ಹಾಗೆ ದೇವರು. ಸರ್ವಸ್ವ ಭುಂಜಿಸಿ, ಬೆಂಕಿ ಒಳಗೆ ನೀವೇನಾರ ಹಾಕ್ರಿ ಸುಟ್ಟೋಗ್ಬಿಡ್ತದೆ. ಆದರೆ ಬೆಂಕಿಗೇನೋ ಆಗೋದಿಲ್ಲ, ಸ್ವಲ್ಪವೂ ವಿಕಾರ ಆಗೋದಿಲ್ಲ, ಬೆಂಕಿ ಇದ್ದ ಹಾಗೆ ಇರ್ತದೆ. ಹಾಗೆ ಪಾವಕನು ಅಗ್ನಿಯ ಉಪಾಧಿಯಾಗಿ ಸರ್ವಸ್ವವನ್ನು ಭುಂಜಿಸಿ ಸರ್ವಭೋಜನವನ್ನು ತಾ ಮಾಡಿದರೂ ವಿಕಾರ ನೈದನೊಮ್ಮೆಗೂ, ಸ್ವಲ್ಪೂ ವಿಕಾರ ಅನ್ನೋದಿಲ್ಲ ಭಗವಂತನಲ್ಲಿ. ಯಾಕೆ ಅಂದರೆ ಪಾವಕಕ್ಕೆ ಪಾವನ ನೆನೆಸುವ. ಪಾವನ ಅಂತೇನಾದರೂ ಇದ್ದರೆ, ಪವಿತ್ರ ಅಂತೇನಾದರೂ ಇದ್ದರೆ ಅದು ಭಗವಂತನಿಂದನೇ ಆಗಿರುವಂಥದ್ದು. ಅಗ್ನಿಗೆ ಶುದ್ಧತೆ ಬರೋದೇ ಭಗವಂತನಿಂದ. ಪಾವನಕ್ಕೆ ಇಂಥ ಶುದ್ಧನಾಗಿರುವಂಥ ಅಗ್ನಿಗೆ ಪಾವನ ನೆನೀಪ. ವಿಕಾರ ಐದದೇ ಇರುವಂತಹ ಪಾವನನಾಗಿರುವಂತಹ ಶಕ್ತಿ ಕೊಟ್ಟಂಥವನೇ ಭಗವಂತ. ಹರಿ ಉಂಬುವದನೇನರಿದು, ಅಂಥದ್ರಲ್ಲಿ ನಿಮ್ಮ ಅನ್ನ ತಗೊಂಡು ಭಗವಂತನಿಗೆ ಏನಾಗಬೇಕಾಗಿದೆ? ಜಡವಾದ ಅನ್ನದಿಂದ ಏನೂ ಆಗಬೇಕಾಗಿಲ್ಲ. ಭಕ್ತರು ಕೊಡೋದನ್ನು ಭಗವಂತ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ. ಅದು ಈ ಪದ್ಯದ ಸಾರಾಂಶ. ಇನ್ನು ಮುಂದೆ ಹೇಳ್ತಾರೆ, ಕಲುಷ ಜಿಹ್ವೆಗೆ ಸುಷ್ಟು ಭೋಜನ ಜಲ ಮೊದಲು ವಿಷದೋರುವುದು, ನಿಷ್ಕಲುಷ ಜಿಹ್ವೆಗೆ ಸುರಸ ತೋರುವುದೆಲ್ಲ ಕಾಲದಲ್ಲಿ, ಸುಲಲಿತಾಂಗಗೆ ಸಕಲ ರಸ ಮಂಗಳವೆನಿತುವುದು ಅನ್ನಮಯ, ಕೈಕೊಳ್ಳದೆ ಬಿಡುವನೇ ಪೂತನಿಯ ವಿಷಮೊಲೆ ಉಂಡವನು. ನೋಡಿ ಎಷ್ಟು ಸುಂದರವಾಗಿ ಹೇಳ್ತಾರೆ. ಉದಾಹರಣೆಗೆ, ಪರಮಾತ್ಮನಲ್ಲಿ ಮಾಡುವಂತಹ ದ್ವೇಷ ಮತ್ತು ಸ್ನೇಹ, ಅದಕ್ಕೆ ಏನಾಗ್ತದೆ, ಫಲ ಏನು ಅಂತ ಉದಾಹರಣೆ ಕೊಡ್ತಾರೆ. ಕಲುಷ ಜಿಹ್ವೆಗೆ ಅನೇಕ ರೋಗಗಳು ಬಂದಿರ್ತದೆ. ರೋಗ ಬಂದಂತಹ ಸಂದರ್ಭದಲ್ಲಿ ನೀವು ಊಟಕ್ಕೆ ಹಾಕಿ ಅವನಿಗೆ ಕರೆದು ಒಳ್ಳೆ ಮಂಡಿಗೆ ಊಟವನ್ನು ಮಾಡಿಸ್ತೀವಿ, ಬಾ ಊಟಕ್ಕೆ ಕೂತ್ಕೋ ಅಂತ ಕರೀರಿ. ಬೈತಾನ ಅವನು. ನಾಲ್ಗೆ ಎಲ್ಲ ಕೆಟ್ಟ ಹೋಗ್ಬಿಟ್ಟದ್ರಿ, ನೀವೇನ್ರಿ ಇಷ್ಟೆಲ್ಲ ಅಡುಗೆ ಮಾಡಿ ಹಾಕ್ತೀನಿ ಅಂತೇಳಿ, ನನಗೆ ಮೊದಲು ಔಷಧಿ ಕೊಡ್ರಿ, ನಾ ಬದುಕಿದ್ರೆ ಸಾಕಾಗಿದೆ ಅಂತ ನಾವು. ಅವನಿಗೆ ಊಟ ಬೇಕಾಗಿಲ್ಲ. ಕಲುಷ ಜಿಹ್ವೆಗೆ ರೋಗಾದಿಗಳ ಉಪದ್ರವದಿಂದ ಯುಕ್ತನಾದಂತಹ ನಾಲಿಗೆಗೆ ಸುಷ್ಟು ಒಳ್ಳೆಯ ಭೋಜನ, ಭರ್ಜರಿ ಭೋಜನ, ವಿವಾಹದ ಭೋಜನ ಅಂತಾರೆ ನೋಡಿ, ಅಂಥದ್ದನ್ನು ಹಾಕಿದರೆ ಜಲ ಮೊದಲು ಯಾವತ್ತೂ ವಿಷದೋರುವುದು, ನೀರೇ ಕಹಿಯಾಗ್ಯದ್ರಿ, ಅವನಿಗೆ ನೀರು ಕುಡಿದ್ರೆ ಒಂಥರ ಆಗ್ತದೆ, ಅಂಥದ್ರಲ್ಲಿ ನೀವು ಭೋಜನ ಹಾಕಿದರೆ. ನಿಷ್ಕಲುಷ ಜಿಹ್ವೆಗೆ ರೋಗ ಇಲ್ಲದೇ ಇರೋಂತಹ ನಾಲಿಗೆಗೆ ಸುರಸ ತೋರುವುದು, ಒಳ್ಳೆ ಭೋಜನ ಹಾಕಿದರೆ ಅವನು ಆರೋಗ್ಯವಾದಂತಹ ವ್ಯಕ್ತಿ, ಚೆನ್ನಾಗಿ ಊಟ ಮಾಡ್ತಾನೆ. ಹಾಗೆ ಸುಲಲಿತಾಂಗಗೆ ಮಂಗಳಕರನಾಗಿರುವಂತಹ ಭಗವಂತನಿಗೆ, ಅನ್ನಮಯ ಅಂತ ಅನಿಸ್ಕೊಂಡಿರುವಂಥ ಭಗವಂತನಿಗೆ ನೀವು ನೈವೇದ್ಯವನ್ನು ಮಾಡುವಂಥದ್ದು, ಆ ಅನ್ನ ಶಬ್ದವಾಚ್ಯನಾಗಿರುವಂಥ ಭಗವಂತ ಕರ್ಮಗಳನ್ನು ಸ್ವೀಕಾರ ಮಾಡದೆ ಬಿಡ್ತಾನ? ಸ್ವೀಕಾರ ಮಾಡ್ತಾನೆ. ಬಿಡುವನೆ, ಬಿಡುವಂಥದ್ದಿಲ್ಲೇ ಇಲ್ಲ, ಹಿಡ್ಕೊಳ್ತಾನೆ ಅವ್ರನ್ನ. ಹೇಗೆ ಅಂದರೆ ಪೂತನಿಯ ವಿಷ ಮೊಲೆಯುಂಡವನು. ಉದಾಹರಣೆಯನ್ನು ಕೊಟ್ಟರು. ಸಾತಾಟಕ ಚೋರುವಶಿ ಸಂಪ್ರವಿಷ್ಟ ಕೃಷ್ಣಾವಧಾನ್ಯಾನ ನಿರನ್ನಯಂ ಸಂಜಗಾಮ ಅಂತ ನಿರ್ಣಯ ಇದ್ದ ಹಾಗೆ ನಿರ್ಣಯದಲ್ಲಿ ಬಂದಿರುವಂತಹ ಮಾತಿದು. ಪೂತನಿ ಎನ್ನುವಂಥ ರಾಕ್ಷಸಿ ಕೊಟ್ಟಂತಹ ವಿಷಪೂರಿತವಾದಂತಹ ಹಾಲನ್ನು ಭಗವಂತ ಸ್ವೀಕಾರ ಮಾಡಿದ್ದಾನೆ ಅಂದರೆ ಅರ್ಥ ಏನು? ಸ್ವಾಖ್ಯವಾಡಿದ್ದಾನೆ, ತಂದೇ ಒಂದು ರೂಪವನ್ನು ಸ್ವೀಕಾರ ಮಾಡಿದ್ದಾನೆ. ಜಡವಿಷ ಅಲ್ಲೇ ಇಟ್ಟಿದ್ದಾನೆ. ಅದರಿಂದ ಏನಾಗಬೇಕಾಗಿದೆ? ಭಗವಂತನಿಗೇನೂ ಆಗಬೇಕಾಗಿಲ್ಲ. ಈ ಪ್ರಕಾರ ಅಧಿಕಾರಿಗಳು ಕೊಟ್ಟಂತಹ ದ್ವಂದ್ವರಸ ಅದನ್ನು ಭಗವಂತ ವಿಭಾಗ ಮಾಡಿ ಯಾವುದನ್ನು ತಾ ತಗೋಬೇಕು, ತಾ ತಗೊಂಡು ಎಲ್ಲ ರಮಾ ಬ್ರಹ್ಮಾದಿ ದೇವತೆಗಳಿಗೆ ಎಷ್ಟು ಕೊಡಬೇಕು ಅದನ್ನೆಲ್ಲ ವಿಭಾಗ ಮಾಡಿ, ಏ ದೋಷ ಇತರತ್ರಾಪಿ ತೇ ಗುಣ ಪರಮೇ ಮತಾಹ ನ ದೋಷ ಪರಮೇ ಕಶ್ಚಿದ್ ಗುಣ ಏವ ಇದರಂತರ ಸೂತ್ರದಲ್ಲಿ ಹೇಳಿರುವಂಥ ಮಾತು. ಬೇರೆಯವರಲ್ಲಿ ದೋಷ ಅಂತೇನಿದೆನೋ ಅದು ಭಗವಂತನಲ್ಲಿ ಗುಣ, ಬೇರೆಯವರಲ್ಲಿ ಗುಣ ಅಂತೇನಿದೆನೋ ಅದು ಭಗವಂತನಲ್ಲಿ ಯಾವತ್ತೂ ದೋಷ ಇಲ್ಲ.
ವಿಚಿತ್ರವಾದಂತಹ ಗುಣ ಹೇಳ್ತಾರೆ. ಏ ದೋಷ ಇತರತ್ರಾಪಿ ತೇ ಗುಣ ಪರಮೇ ಮತಾಹ. ಇತರಲ್ಲಿ ಏ ದೋಷಗಳು ಅಂತೇನಿದ್ದಾವೋ ಅವೆಲ್ಲವೂ ಭಗವಂತನಲ್ಲಿ ಗುಣವಾಗಿ ಕಾಣಿಸ್ತಾವೆ. ಇದು ಭಗವಂತನ ಅದ್ಭುತವಾದಂತಹ ವಿಶೇಷವಾದ ಗುಣ. ಅದನ್ನು ಹೇಳ್ತಾರೆ ಇಲ್ಲಿ. ಇನ್ನು ಮುಂದೆ ಹೇಳ್ತಾರೆ, ಪೇಳಲೇನು ಸಮೀರ ದೇವನು ಕಾಲಕೂಟವನುಂಡು ಲೋಕವ ಪಾಲಿಸಿದ ತದ್ದಾಸನೋರ್ವನು ಅಮೃತನೆನಿಸಿದನು. ಶ್ರೀರಕುಮಿವಲ್ಲವ ಶುಭಾಶುಭ ಜಾಲ ಕರ್ಮಗಳೊಂಬುವ ಉಪಚಯ ದೇಳಿಗೆಗಳ ಅವಗಿಲ್ಲವೆಂದಿಗೂ ಸ್ವರಸಗಳ ಬಿಟ್ಟು. ಇನ್ನೆರಡು ಪದ್ಯದಲ್ಲಿ ಹೇಳ್ತಾರೆ ಬಹಳ ಸುಂದರವಾಗಿ ಭೋಜನ ರಸ ವಿಭಾಗದಲ್ಲಿ. ನೋಡ್ರಿ, ಸಮೀರ ದೇವನು ಅಂದರೆ ವಾಯುದೇವರು ಅವರೇನು ಮಾಡಿದರು, ಸಮುದ್ರ ಮಥನದ ಕಥೆಯನ್ನು ಹೇಳ್ತಾರೆ ಇಲ್ಲಿ ಜಗನ್ನಾಥದಾಸರು. ಕಾಲಕೂಟ ವಿಷ ಬಂತು ಮೊದಲಿಗೆ. ಬಂದಂಥ ಸಂದರ್ಭದಲ್ಲಿ ಇದನ್ನು ಯಾರು ತಗೋಬೇಕು? ಕಲಿಯ ಸ್ವರೂಪವಾಗಿರುವಂಥದ್ದು ಕಾಲಕೂಟ ವಿಷ. ಅದಕ್ಕೆ ಪರಿಹಾರ ಮಾಡುವಂಥ ಶಕ್ತಿ ವಾಯುದೇವರಲ್ಲಿ ಮಾತ್ರ ಇರೋದು, ಬೇರೆ ಯಾರು ತಗೊಂಡ್ರೂ ಬಗೆಹರಿಯೋದಿಲ್ಲ. ಹಾಗಾಗಿ ಭಗವಂತ ಹೇಳ್ದ, ಇಲ್ಲ, ಆ ಕಾಲಕೂಟವನ್ನು ಪಾನ ಮಾಡಬೇಕು. ವಾಯುದೇವರು ಭಗವಂತನ ಆಜ್ಞೆಯಂತೆ ಅದನ್ನು ಸ್ವೀಕಾರ ಮಾಡಿದರು. ಅದು ಇಡೀ ಲೋಕವನ್ನೇ ನಾಶ ಮಾಡುವಂಥದ್ದು. ಲೋಕವ ಪಾಲಿಸಿದ ವಾಯುದೇವರು ಮಾಡಿದ ಕೆಲಸ ಏನು? ಅದನ್ನು ಸ್ವೀಕಾರ ಮಾಡಿ ಲೋಕವನ್ನು ಪಾಲನೆ ಮಾಡಿದರು. ಅದರಲ್ಲೂ ಜೊತೆಗೆ ಇನ್ನೊಂದು ಮಾತು ಹೇಳ್ತಾರೆ, ಪಾಲಿಸಿದ ತದ್ದಾಸ ನೋರುವನು ಅಮೃತನೆನಿಸಿದನು. ದಾಸ ಅಂದರೆ ಯಾರು? ರುದ್ರದೇವರು. ಭಗವಂತ ವಾಯುದೇವರ ಶಿಷ್ಯರಾಗಿರುವಂತಹ ದಾಸರಾಗಿರುವಂಥವರು ರುದ್ರದೇವರು. ಅವರ ದಾಸನೋರ್ವನು ಪಾರ್ವತೀಪತಿಯಾದಂತಹ ರುದ್ರದೇವರನ್ನ ಅಮೃತ ನೆನೆಸಿದರು. ಆ ವಿಷ ತಗೊಂಡ್ರು. ಕರೆ ವಿಮತ್ಯಾಸ್ತ ಬಲಂ ವಿದಾಯ ದದೋಸ ಕಿಂಚಿತ್ ಗಿರಿಶಾಯ ವಾಯು. ಆ ಅಮೃತದ ಒಂದು ಸ್ವಲ್ಪವನ್ನು ಕೈಯಲ್ಲಿ ಹಿಡ್ಕೊಂಡು ಚೆನ್ನಾಗಿ ಮರ್ದನ ಮಾಡಿ ಆಮೇಲೆ ರುದ್ರದೇವರಿಗೆ ವಾಯುದೇವರು ಕೊಟ್ಟಿರುವಂಥದ್ದು. ಸತತ್ಪವನ್ ಕಂಠಗತೇನ ತೇನ ನಿಪಾತಿತೋ ಮೂರ್ಛಿತ ಆಶು ರುದ್ರ ಹರೇಕರ ಸ್ಪರ್ಶ ಬಲಾತ್ಸ ಸಂಜ್ಞಾ ಮವಾಪ ವಿಲೋಸ್ಯ ಗಣಸ್ತದಾಸೀತ್ ಅಂತ ಹೇಳ್ತಾರೆ. ಕೇಶಿ ವಿಷಸ್ಯ ಪಾತ್ರೇಣ ಯದ್ರುದ್ರೇಣ ಪಿವತ್ಸಹ. ಶ್ರುತಿಯಲ್ಲೂ ಇದೆ ಈ ಮಾತು. ಭಗವಂತ ಅದನ್ನು ಸ್ವೀಕಾರ ಮಾಡಿದ ಕೂಡಲೇ ಮೂರ್ಛಿತರಾಗಿ ಬಿಡ್ತಾರೆ ಈ ರುದ್ರದೇವರು. ಆ ಸಂದರ್ಭದಲ್ಲಿ ಭಗವಂತ ಕೈಯಾಡಿಸ್ತಾನೆ. ತಕ್ಷಣ ಎದ್ದು ಕೂತ್ಕೊಂತಾರೆ. ಭಗವಂತನ ಕರಸ್ಪರ್ಶದ ಮಹಿಮಾ ಅಷ್ಟಿದೆ. ಹರೇ ಕರಸ್ಪರ್ಶ ಬಲಾತ್ ಸೌಮ್ಯ ಮವಾಪ ನೀಲೋಸ್ಯ ಗಳಸ್ತ. ಎಲ್ಲ ಆರಾಮಾಗಿ ಬಿಡ್ತದೆ ಭಗವಂತನ ಮಹಿಮಾದಿಂದ. ಹೀಗೆ ಅವರನ್ನು ಅಮೃತ ಅಂತ ಅನಿಸಿದ್ದಾರೆ. ಶ್ರೀರಕುಮಿವಲ್ಲಭ. ಭಗವಂತ ಅನೇಕ ವಿಧವಾದ ವ್ಯಕ್ತಿಗಳಿದ್ದಾರೆ. ಸಾತ್ವಿಕರಿದ್ದಾರೆ, ರಾಜಸರಿದ್ದಾರೆ, ತಾಮಸರಿದ್ದಾರೆ. ಅವರವರು ಮಾಡುವಂತಹ ಶುಭ, ಅವರವರು ಮಾಡುವಂತಹ ಕರ್ಮಗಳು ಅಂತೇನಿದ್ದಾವಲ್ಲ, ಶುಭ ಅಶುಭ ಯಾವುದೇ ಆಗಿರಬಹುದು, ಅವುಗಳನ್ನು ಸ್ವೀಕಾರ ಮಾಡ್ತಾನೆ ಭಗವಂತ ಅವರವರ ಯೋಗ್ಯತಾನುಸಾರವಾಗಿ. ಅದನ್ನಿಲ್ಲಿ ಹೇಳ್ತಾರೆ ಸಮನ್ವಯದಲ್ಲಿ. ರಾಮಕೃಷ್ಣಾದಿ ಅವತಾರಗಳಲ್ಲಿ ಭಗವಂತ ಅದನ್ನು ಮಾಡಿ ತೋರಿಸಿದ್ದಾನೆ. ಹಾಲು ಕುಡ್ದ, ಮೊಸರು ತಿಂದ, ಬೆಣ್ಣೆ ತಿಂದ, ಎಲ್ಲವನ್ನೂ ತಿಂದಿದ್ದಾನೆ. ನೋಡೋರಿಗೆ ತಿಂದ ಅಂತ ಅನಿಸಬೇಕು. ಹಾಗೆ ನಾಟಕವನ್ನು ಮಾಡಿದ್ದಾನೆ ಭಗವಂತ. ಇಂತಹ ಭಗವಂತ ವಾಯುದೇವರು ವಿಷಪಾನ ಮಾಡಿದಂತಹ ದೃಷ್ಟಾಂತವನ್ನು ಇಲ್ಲಿ ಬಹಳ ಚೆನ್ನಾಗಿ ತೋರಿಸಿಕೊಟ್ಟಿದ್ದಾರೆ. ಅಂದರೆ ವಾಯುದೇವರ ಮಹಾಮಹಿಮೆ, ಭಗವಂತನ ಸರ್ವೋತ್ತಮತ್ವ ಎರಡೂ ಇಲ್ಲಿ ಸಿದ್ಧ ಆಗುವಂಥದ್ದು. ಕೊನೆಗೆ ಎರಡು ಪದ್ಯದಲ್ಲಿ ಹೇಳ್ತಾರೆ ಜಗನ್ನಾಥದಾಸರು ಈ ಭೋಜನ ರಸ ವಿಭಾಗದಲ್ಲಿ. ಈ ಪರಿಯಲಚ್ಯುತನ ತತ್ತದ್ರೂಪ ತನ್ನಾಮಗಳ ಸಲೆನಾ ಪದಾರ್ಥದಿ ನೆನೆದು ಭುಂಜಿಸುತ್ತಲಿರು ವಿಷಯ ಪ್ರಾಪಕ ಸ್ಥಾಪಕ ನಿಯಾಮಕ ವ್ಯಾಪಕನು ಎಂದರಿದು ನೀ ನಿರ್ಲೇಪನಾಗಿರು ಪುಣ್ಯ ಪಾಪಗಳ ಅರ್ಪಿಸನವನಡಿಗೆ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಇಲ್ಲಿವರೆಗೂ ಭಗವಂತನ ಅನೇಕ ರೂಪಗಳ ಚಿಂತನೆಯನ್ನು ನಾವು ತಿಳ್ಕೊಂಡಿದ್ದೀವಿ. ಆ ಎಲ್ಲ ರೂಪಗಳನ್ನು ನೀವು ಕಾಲಕಾಲಕ್ಕೆ ನೆನೆದು ಭಗವಂತನನ್ನು ಸ್ಮರಣೆ ಮಾಡ್ತಾ ಈ ಪರಿಯಲಚ್ಯುತನ ತದ್ರೂಪ ತನ್ನಾಮಗಳ ಅನ್ನದಲ್ಲಿ ಚಂದ್ರಾಂತರ್ಗದ ಕೇಶವ ಇದ್ದಾನೆ. ಉದಾಹರಣೆಗೆ ನಾನು ಹೇಳ್ತಿರೋದು, ಭಾರತಿಯು ಪರಮಾನ್ನದೊಳು ಭಾರತಿಯು ನಾರಾಯಣನು ಸರ್ವತ್ರ. ಜಗನ್ನಾಥದಾಸರ ಮಾತೇ ಇದು.
ಹಾಗೆ ಆಯಾ ಪದಾರ್ಥಗಳಲ್ಲಿ ಊಟ ಮಾಡೋ ಸಂದರ್ಭದಲ್ಲಿ ಆಯಾ ರೂಪಗಳ ಚಿಂತನೆಯನ್ನು ಮಾಡ್ತಾ ನೀವು ಊಟ ಮಾಡಿದ್ದೇ ಆದರೆ ಏನು ಮಾಡಬೇಕು ನಾವು? ನೆನೆದು ಭುಂಜಿಸುತ್ತಲಿರು ವಿಷಯ. ಪದಾರ್ಥಗಳ ಕಡೆ ಗಮನ ನಮ್ದಿರ್ತದೆ ಹೊರತು ದೇವರ ಕಡೆ ಗಮನ ಬರೋದಿಲ್ಲ. ಚಟ್ನಿ ಹಾಕಿಲ್ಲ, ಪಲ್ಯ ಹಾಕಿಲ್ಲ, ಕೋಸಂಬರಿ ಹಾಕಿಯಲ್ಲಿ ನೋಡ್ರಿ ನಮಗೆ ಅಂತ ಮತ್ತೆ ಕೇಳ್ತಾನೆ ಹೊರತು ಆಯಾ ಪದಾರ್ಥಗಳಲ್ಲಿ ಭಗವಂತನ ರೂಪ ಇದೆ ಅಂತ ಚಿಂತನೆ ಬರೋದಿಲ್ಲ. ಅದು ಬಹಳ ಪುಣ್ಯದ ಬಲ ಬೇಕು. ಆ ದೇವರಲ್ಲೇ ಕೇಳಬೇಕು, ಸ್ವಾಮಿ ನಿನ್ನ ನಾಮ ಉಚ್ಚಾರಣೆ ನನ್ನ ಬಾಯಿಂದ ಬರೋ ಹಾಗೆ ಮಾಡು. ಅದಕ್ಕೆ ಹೇಳಿದ್ರು ಪ್ರಾಪಕ ಸ್ಥಾಪಕ ನಿಯಾಮಕ ವ್ಯಾಪಕನು ಎಂದರಿದು. ಏನು ಹಾಗಂದ್ರೆ ಪ್ರಾಪಕ ನಮ್ಮನ್ನ ಸೃಷ್ಟಿಗೆ ತರುವಂಥವನು, ಆದ್ದರಿಂದ ಅವನು ಪ್ರಾಪಕ. ಅನ್ನವನ್ನು ಒದಗಿಸ್ತಾನೆ ಕಾಲಕಾಲಕ್ಕೆ. ನಿಯಾಮಕನಾಗಿರುವಂಥವನು ಸ್ಥಾಪಕ, ತ್ರಿವಿಧ ಜೀವನನ್ನ ತ್ರಿವಿಧ ಸ್ಥಾನದಲ್ಲಿ ಸ್ಥಾಪನೆ ಮಾಡುವಂಥವನು. ಭೋಜನದ ದ್ರವ್ಯಗಳು ಹೊಟ್ಟೆಯಲ್ಲಿ ಸೇರಿದ ಮೇಲೆ ಅದಕ್ಕೆ ಸ್ಥಾಪನೆ ಮಾಡಿ ಅದಕ್ಕೆ ಒಂದು ರೀತಿ ಶುದ್ಧವಾಗಿ ರಕ್ತ ಮೂಳೆ ಮಾಂಸ ಆಗೋ ಹಾಗೆ ಮಾಡುವಂಥವನು ಭಗವಂತ. ದೇಹದಲ್ಲಿ ಅಷ್ಟೆಲ್ಲ ಕೆಲಸ ಆಗ್ತದ್ರಿ, ನಾವು ಒಂದು ದಿವಸನೂ ಯೋಚನೆ ಮಾಡೋದಿಲ್ಲ, ತೊಗೊಂಡ್ಬಿಡ್ತೀವಿ ಶಿಸ್ತಾಗಿ, ವಿಚಾರ ಸಹಿತ ಮಾಡೋದಿಲ್ಲ. ಹುಳಿ ಅಂದರೆ ಹುಳಿ, ಸಾರು ಅಂದರೆ ಸಾರು, ಮಜ್ಜಿಗೆ ಅಂದರೆ ಮಜ್ಜಿಗೆ, ಪಾಯಸ ಅಂದರೆ ಪಾಯಸ ತೊಗೊಂಡ್ಬಿಡ್ತೀವಿ ಒಳಗಡೆ. ಯಾರಾದರೂ ಒಂದು ದಿವಸ ಯೋಚನೆ ಮಾಡ್ಯಾರ ಊಟ ಆದಮೇಲೆ ಹೊಟ್ಟೆಯೊಳಗೆ ಏನಾಗ್ತದನೋ ಏನೋ ಅಂತ ಯಾರು ಯೋಚನೆ ಮಾಡ್ಯಾರ? ಯಾರು ಯೋಚನೆ ಮಾಡೋದಿಲ್ಲ. ಎಲ್ಲ ದೇವರು ಮಾಡಿಸೋವಂಥ ಕೆಲಸ. ಪ್ರಾಪಕ ಸ್ಥಾಪಕ ವ್ಯಾಪಕನು, ಹೊಟ್ಟೆ ಒಳಗೆ ಪೂರ್ಣವಾಗಿ ಶರೀರದಲ್ಲಿ ಇದ್ದು ಭಗವಂತ ಒಳಗಿದ್ದಾನೆ ಹೊರಗಿದ್ದಾನೆ. ಇದ್ದು ಇಂತಹ ಇರುವಂತಹ ಭಗವಂತನನ್ನ ಎಂದರಿದು ತಿಳಿದುಕೊಂಡು ನಿರ್ಲೇಪನಾಗಿ ಯಾವ ಚಿಂತೆ ಮಾಡಬೇಡ, ಭಗವಂತ ಎಲ್ಲ ಮಾಡಿಸ್ತಾನೆ. ಪದ್ಮಪತ್ರ ಮೀಮಾಂಬಸ, ಕಮಲದ ಹೂ ಹೇಗೆ ಪತ್ರ ಯಾವಾಗಲೂ ನೀರಿನಲ್ಲಿದ್ರೂ ಎತ್ತಿದ್ರೆ ಒಂದು ಹನಿ ನೀರು ಅಂಟೋದಿಲ್ಲ, ಹಾಗೆ ನೀನು ಯಾವುದಕ್ಕೂ ಅಭಿಮಾನ ಇಟ್ಕೋಬೇಡ, ನಂದು ಅಂತ ಅನ್ಬೇಡ. ಹಾಗೆ ಸಂಬಂಧ ಪಡದೇ ಇರೋವಂಥವನಾಗಿರು. ಇದ್ದು ನೀ ಏನು ಮಾಡಬೇಕು? ಇರು ಪುಣ್ಯ, ನೀ ಮಾಡತಕ್ಕಂತಹ ಸತ್ಕಾರ್ಯಗಳನ್ನು ಹಾಗೆ ಪಾಪ ಕಾರ್ಯಗಳನ್ನು ಅರ್ಪಿಸು, ಭಗವಂತನಿಗೆ ಸಮರ್ಪಣೆ ಮಾಡು. ಅವನಡಿಗೆ ಬಿಂಬನ ಪಾದಕ್ಕೆ ಪಾಪ ಪುಣ್ಯಗಳು, ನಾ ಇಷ್ಟು ಕೆಲಸ ಮಾಡಿದ್ದೀನಿ, ಇಷ್ಟು ಒಳ್ಳೆ ಕೆಲಸ ಮಾಡಿದ್ದೀನಿ, ಎಲ್ಲವನ್ನೂ ದೇವರಿಗೆ ಸಮರ್ಪಣೆ ಮಾಡು. ಮುಂದೆ ಹೇಳ್ತಾರೆ ಕೊನೆಯ ಪದ್ಯದಲ್ಲಿ 5,79,700 5 ರೂಪವ ಧರಿಸಿ ಭೋಕ್ತೃಗ ಭೋಜ್ಯನೆಂದೆನಿಸಿ ಶ್ರೀಧರ ದುರ್ಗಾ ರಮಣ ಪಾದಾದಿ ಚಿರಪರ್ಯಂತ ವ್ಯಾಪಿಸಿ ಕಾದುಕೊಂಡಿಹ ಸಂತತ ಜಗನ್ನಾಥ ವಿಠ್ಠಲನು. ನೋಡ್ರಿ, ಕೊನೆಗೆ ಒಂದು ಮಾತು ಹೇಳಿಬಿಟ್ರು, ನೆನಪಿಟ್ಕೊಳ್ಳಿಕ್ಕೆ ಸುಲಭ ಆಗಲಿ ಅಂತ. ಇಡೀ ಶರೀರ ಇದೆ ನಮ್ಮ ಶರೀರ. ಈ ಶರೀರದಲ್ಲಿ ಭಗವಂತ 5,89,705 ರೂಪವ ಧರಿಸಿ, ಇಷ್ಟು ರೂಪದಿಂದ ಒಟ್ಟಾರೆಯಾಗಿ ನಮ್ಮ ಇಡೀ ಶರೀರದಲ್ಲಿ 5,89,705 ರೂಪದಿಂದ ಭೋಕ್ತೃಗೊಳಗೆ ಇರತಕ್ಕಂಥವನು, ಭೋಜನಕ್ಕೆ ಬೇಕಾದಂಥ ಪದಾರ್ಥಗಳೊಳಗೆ ಇರತಕ್ಕಂಥವನು ಎಂದೆನಿಸಿ, ಶ್ರೀ ಅಂದರೆ ಶ್ರೀದೇವಿ, ಧರ ಅಂದರೆ ಭೂದೇವಿ, ದುರ್ಗಾದೇವಿ, ಈ ಮೂವರ ಮಂದಿಗೆ ಆ ದೇವತೆಗಳಲ್ಲಿ ಭಗವಂತ ಲಕ್ಷ್ಮೀದೇವಿಯಲ್ಲಿ ರಮಣನಾಗಿರುವಂತಹ ಭಗವಂತ, ಶ್ರೀದೇವಿ ಪತಿಯಾಗಿರುವಂತಹ ವಿಷ್ಣು, ಭೂದೇವಿಯರ ಪತಿಯಾದಂತಹ ಬ್ರಹ್ಮರೂಪಿ ಪರಮಾತ್ಮ, ದುರ್ಗಾಪತಿಯಾದಂತಹ ರುದ್ರರೂಪಿ ಪರಮಾತ್ಮ. ರುದ್ರ ಅನ್ನೋದು ಭಗವಂತನ ಹೆಸರು. ರುದ್ರೋ ಬಹುಶರ ಬಬ್ರು ವಿಷ್ಣು ಸಹಸ್ರನಾಮ ಹೇಳ್ತದೆ. ಅದೇ ಹೆಸರನ್ನು ರುದ್ರದೇವರು ಇಟ್ಟುಕೊಂಡಿರುವಂಥದ್ದು. ಅಂತಹ ಭಗವಂತ 3 ರೂಪದಿಂದ ಶ್ರೀ ಭೂ ದುರ್ಗಾ ರಮಣನಾಗಿ, ಮುಕ್ತಿಯೋಗ್ಯರಲ್ಲಿ ವಿಷ್ಣು ರೂಪದಿಂದ, ನಿತ್ಯ ಸಂಸಾರಿಗಳಲ್ಲಿ ಬ್ರಹ್ಮರೂಪದಿಂದ, ತಮೋಯೋಗ್ಯರಲ್ಲಿ ರುದ್ರಾದಿ ರೂಪಗಳಿಂದ ಭಗವಂತ ಪೂರ್ಣ ಶರೀರದಲ್ಲಿ ಪಾದಾದಿ ಶಿರಪರ್ಯಂತ, ಕಾಲಿನಿಂದ ಹಿಡಿದು ತಲೆವರೆಗೂ ವ್ಯಾಪಿಸಿಕೊಂಡಿಹ, ಕಾದುಕೊಂಡಿಹ, ದೇಹವನ್ನು ರಕ್ಷಣೆ ಮಾಡ್ತಾನೆ. ನಾವು ಅನ್ಕೊಂಡ್ಬಿಟ್ಟಿದ್ದೀವಿ ನಾವೇ ಭಾರಿ ರಕ್ಷಣೆ ಮಾಡ್ಕೊಳ್ಳೋರು ಅಂತ. ನಮ್ಮ ಶರೀರ ಅಂದರೆ ಭಾರಿ ಪ್ರೀತಿ ನಮಗೆ, ನಮ್ಮ ಶರೀರವನ್ನು ನಾವೇ ರಕ್ಷಣೆ ಮಾಡ್ಕೊಳ್ತೀವಿ ಅಂತ ಅನ್ಕೊಂಡಿದ್ದೀವಿ. ಇಲ್ಲ, ಭಗವಂತ ಮಾಡುವಂಥದ್ದು ದೇಹಾಂತರ್ಗತನಾಗಿ ಕಾದುಕೊಂಡಿರ್ತಾನೆ ಸಂತತ. ಯಾರು? ಜಗನ್ನಾಥ ವಿಠ್ಠಲ. ಜಗನ್ನಾಥ ವಿಠ್ಠಲ ಎಲ್ಲ ಕಡೆ ನಿಂತು ಶರೀರದಲ್ಲಿ
5,89,705 ರೂಪದಿಂದ ಇದ್ದು ವಿಶೇಷವಾಗಿ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಭಗವಂತನ ಸ್ಮರಣೆಯನ್ನು ಮಾಡ್ತಾ ಕೃಷ್ಣ ಗೋವಿಂದ ನಾರಾಯಣ, ಅದರಲ್ಲೂ ಊಟ ಮಾಡೋ ಸಂದರ್ಭದಲ್ಲಿ ಒಟ್ಟ ಮಾತಾಡಬಾರದು. ಭೋಜನ ರಸ ವಿಭಾಗ ನಮಗೆ ಹೇಳಿರುವಂಥ ಮಾತದು. ಭಕ್ತಿಯಿಂದ ಊಟ ಮಾಡಬೇಕು, ಗಮನ ಕೊಟ್ಟು ಊಟ ಮಾಡಬೇಕು, ಸುರಿಬಾರದು. ನಮ್ಮ ತತ್ವಜ್ಞಾನ ತರಂಗಿಣಿಯ ವಾಹಿನಿಯಲ್ಲೇ ನಾವು ಹಿಂದೆಲ್ಲ ಹೇಳಿದ್ದೇವೆ ಭೋಜನ ಮಾಡೋಂಥ ಪದ್ಧತಿ ಹೇಗೆ, ಭಾರತೀಯ ಭೋಜನ ಪದ್ಧತಿ ಏನು ಹೇಳ್ತದೆ, ಶಾಸ್ತ್ರ ಏನು ಹೇಳ್ತದೆ, ಅದನ್ನೆಲ್ಲ ವಿವರಣೆಯನ್ನು ತಿಳಿದುಕೊಳ್ಳಬಹುದು. ಭಗವಂತನ ಸ್ಮರಣೆಯನ್ನು ಮಾಡ್ತಾ ಆ ಭೋಜನವನ್ನು ಮಾಡಿದ್ದೇ ಆದರೆ ಆ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನೆ. ಸತ್ಯಪರಾಯಣ ತೀರ್ಥರ ಕರಕಮಲ ಸಂಜಾತರಾಗಿರುವಂತಹ ಸಂಕರ್ಷಣ ತೀರ್ಥ ವಿರಚಿತಾಯಾಮ್ ಶ್ರೀಮದ್ಹರಿಕಥಾಮೃತಸಾರ ಭಾಷ್ಯ ಕನ್ನಡ ಟೀಕಾಯಾಮ್ ಭೋಜನ ರಸ ವಿಭಾಗ ಸಂಧಿ ವ್ಯಾಖ್ಯಾನಂ ಸಂಪೂರ್ಣಂ ಅಂತ ಹೇಳ್ತಾರೆ. ಇನ್ನು ಮುಂದಿನ ಸಂಧಿ ವಿಭೂತಿ ಸಂಧಿ ಇದೆ, ಬಹಳ ದೊಡ್ಡದಾಗಿರುವಂಥದ್ದು. ಅದನ್ನು ಮುಂದಿನ ವಾರದಲ್ಲಿ ನೋಡಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಹರಿ ಓಂ ಶ್ರೀಕೃಷ್ಣಾರ್ಪಣಮಸ್ತು.